ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಜೋಳದ ಮುದ್ದೆ ಮಾಡೋದನ್ನು ನೋಡ್ಕೊಳ್ಳೋಣ. ಸೊಪ್ಪು ಸಾರು ಜೊತೆ ಜೋಳದ ಮುದ್ದೆ ಮಾಡ್ತಾಯಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಜೋಳ ತಿನ್ನೋದಕ್ಕೆ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಮುದ್ದೆ ಮಾಡೋದು ಹೇಗೆ ಅಂದರೆ, ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ಳೋಣ. ನಾನು 2ರಿಂದ 3 ಮುದ್ದೆ ಮಾಡ್ತಾಯಿದ್ದೀನಿ. ಹಾಗಾಗಿ 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೀರು ಈ ಥರ ಕುದಿಬೇಕು. ಈ ನೀರು ಕುದಿವಾಗ ನಾನು ಮುದ್ದೆಗೋಸ್ಕರನೇ ಒಂದು ಕೋಲ್ ಮಾಡಿಸಿಟ್ಕೊಂಡಿದ್ದೀನಿ ಕಟ್ಟಿಗೆಯಿಂದ. ಅದನ್ನು ಯೂಸ್ ಮಾಡ್ಕೊತೀನಿ. ಒಂದು ಕಡೆ ಜೋಳದ ಹಿಟ್ಟನ್ನು ಎಲ್ಲ ಜಲ್ದಿ ಇಟ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಜೋಳದ ಹಿಟ್ಟನ್ನು ಒಂದು ಕೈಯಿಂದ ಈ ಥರ ಹಾಕ್ಕೋಬೇಕು, ಇನ್ನೊಂದು ಕೈಯಲ್ಲಿ ಆ ಕಟ್ಟಿಗೆಯಿಂದ ಕೂಡಿಸ್ತಾನೇ ಇರಬೇಕು. ಸ್ಟಾಪ್ ಮಾಡಬಾರ್ದು, ಯಾಕಂದರೆ ಗಂಟುಗಳಾಗಬಾರ್ದು. ಗಂಟಿದ್ರೆ ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ನೋಡಿ, ಈ ಥರ ನಮಗೆ ಒಂದು ಹದ ಬರೋವರೆಗೂ ಹಿಟ್ಟು ಹಾಕ್ಕೊಂಡು ಕೂಡಿಸ್ಕೋಬೇಕು. ತುಂಬ ಗಟ್ಟಿ ಆದರೆ ಚೆನ್ನಾಗಿರಲ್ಲ ಜೋಳದ ಮುದ್ದೆ. ಈಗ ನೋಡಿ, ಚೆನ್ನಾಗಾಗಿದೆ. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಬಿಟ್ಟು, ಒಂದು ಚೌಟ್ ತೊಗೊಂಬಿಟ್ಟು ನೀರಲ್ಲಿ ಎದ್ದು ಈ ಥರ ಕೋಲಿ ಗಂಟಿರೋದನ್ನೆಲ್ಲ ಮುದ್ದೆ ಅಂದ್ಕೋಬೇಕು. ಇನ್ನೊಂದು ಪ್ಲೇಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಾಕ್ಕೊಂಬಿಟ್ಟು ನೀರು ಚೆಲ್ಲಿ ಅದಕ್ಕೆ ಮುದ್ದೆ ಹಾಕ್ಬೇಕು. ಆವಾಗ ಅದು ತಟ್ಟೆಗೆ ಅಂಟ್ಕೊಳ್ಳಲ್ಲ, ಮುದ್ದೆ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಹಾಕ್ಕೊಂಬಿಟ್ಟು ಕೈಯಲ್ಲಿ ಈ ಥರ ತಟ್ಟಬೇಕು. ಒಂಥರ ಮುದ್ದೆನ ತಟ್ಟಿಬಿಟ್ಟು ನೋಡಿ, ಒಂದು ಪ್ಲೇಟಿಗೆ ಹಾಕಿದ್ದೀನಿ. ಮುದ್ದೆ ಆಯಿತು. ಇದಕ್ಕೆ ನಾನು ಸೊಪ್ಪು ಸಾರು ಮಾಡ್ಕೊಂಡಿದ್ದೀನಿ. ಇದು ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಜೋಳದ ಮುದ್ದೆ ಸೊಪ್ಪು ಸಾರು ತುಂಬ ಚೆನ್ನಾಗಿದೆ. ನೋಡಿ, ಮುದ್ದೆ ತುಂಬ ಈಸಿಯಾಗಿ ಮಾಡ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ರೊಟ್ಟಿ ಬರದೇ ಇರೋರು ಮುದ್ದೆ ಮಾಡೋದಕ್ಕೆ ಈಸಿ ಇದೆ.